ಸರ್, ಮೊದಲನೇದಾಗಿ ನಮ್ಮ ನ್ಯೂಸ್ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ನಿಮ್ನ ನೋಡ್ಲಿಕ್ಕೆ ನಮ್ಮ ವೀಕ್ಷಕರುಗಳ ಕಾತುರದಿಂದ ಕಾಯ್ತಾ ಇದ್ದಾರೆ. ನಿಮ್ಮ ಮಗನಿಗೆ ಕೀರ್ತನ್ ಪ್ರಜಾಕೀಯ ಅಂತ ಹೇಳಿ ಹೆಸರಿಡೋದು, ಪ್ರಜಾಕೀಯದಲ್ಲಿ ಯಾವ ವಿಚಾರ ಇನ್ಸ್ಪೈರ್ ಮಾಡ್ತು ಸರ್ ನಿಮ್ಮನ್ನ? ಪ್ರಜಾಕೀಯನೇ ವಿಚಾರ. ನಾನು ಅದ್ರಲ್ಲಿ ನನ್ನ ಪ್ರಕಾರ ಪ್ರಜಾಕೀಯ ಅಂದ್ರೆ ನಾನೇ, ನನ್ನಲ್ಲಿರೋ ವಿಚಾರಗಳೇ ಪ್ರಜಾಕೀಯ. ನನ್ನ ಸಮಾಜ ಚೆನ್ನಾಗಿರ್ಬೇಕು ಅಂತ ನನಗೆ ಅನ್ಸ್ಬೇಕು ಅಂದ್ರೆ ನಾನು ಆ ನಿರ್ಧಾರ ತಗೊಳ್ಳೇಬೇಕು. ಸಮಾಜ ಬೇರೆ, ನಾನ್ ಬೇರೆ ಅಂತಲ್ಲ. ಆ ಜವಾಬ್ದಾರಿ ಅವ್ರಿಗೂ ಕೂಡ ಬರ್ಬೇಕು. ಮುಂದಿನ ಪೀಳಿಗೆಗೆ ಆ ಜವಾಬ್ದಾರಿ ಅನ್ನೋದಿದ್ರೆ ಎಲ್ರಿಗೂ ಒಳ್ಳೇದು. ಅದು ಒಬ್ರಿಗಂತಲ್ಲ, ನನ್ನ ಸ್ವಾರ್ಥಕ್ಕಂತಲ್ಲ. ಸರ್, ನಿಮ್ಮ ಹೆಸರು? ವಿದ್ಯಾನಾಯ್ಕ್, ಅರಿಹಳ್ಳಿ. ನಮ್ದು ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು, ಅರಿಹಳ್ಳಿ ಅನ್ನೋ ಗ್ರಾಮ. ಮಗನಿಗೆ ಕೀರ್ತನ್ ಪ್ರಜಾಕೀಯ ಅಂತ ಹೆಸರಿಡ್ಬೇಕಂತ ಹೇಳಿದಾಗ ಮನೆಯಲ್ಲಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಸರ್? ನನ್ಗದು ತುಂಬಾ ಗೊಂದಲ ಇತ್ತು. ಮನೇಲಿ ಒಪ್ತಾರ ಇಲ್ವಾ, ಅಥವಾ ಬೇರೆ ರೀತಿನೇ ಬರ್ಬಹುದು ಅಂತ ಹೇಳಿ. ಬಟ್ ನಮ್ ತಾಯಿಯವರು ನಿನ್ ಧೈರ್ಯ, ನೀನು ನಿಭಾಯಿಸದಿದ್ರೆ ಅದೇನಿಲ್ಲ ಅನ್ನೋ ರೀತಿ ಅಮ್ಮ ಇದ್ ಮಾಡಿದ್ರು. ಅದಾದ್ಮೇಲೆ ನಾನೇ ಅದನ್ನ ಡಿಸೈಡ್ ತಗೊಂಡು ನಮ್ಮ ಮನೆಗೂ ಕೂಡ ಹೇಳಿದ್ದೆ, ಈ ರೀತಿ ನಾನು ಮಾಡ್ತಿದ್ದೀನಿ. ಯಾಕೋ ಈ ಪ್ರಜಾಕೀಯ ವಿಚಾರ ನನಗೆ ತುಂಬಾ ಕಾಡ್ತಾ ಇದೆ. ತುಂಬಾ ದಿನ ಕಾಡಿದ್ದು, ಸುಮಾರು ಒಂದು 8 ತಿಂಗಳು ಮುಂಚೆನೆ ನನಗೆ ತುಂಬಾ ಕಾಡಿದಂತ ವಿಚಾರ. ಹಾಗಾಗಿ ನನ್ಗೆ ಏನೋ ಅದೇ ಆ ಗೊಂದಲ ನನಗೆ ಹೇಳಕ್ ಆಗ್ತಿರ್ಲಿಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಹೇಳಿದಾಗ ಅವರು ಕೂಡ ಅಪೋಸ್ ಮಾಡಿದೆ. ಪ್ರತಿಯೊಬ್ರು ಅಪೋಸ್ ಮಾಡಿದ್ರು, ಬೇಡ ಅಂತಾನೆ ಅಂದ್ರು. ನನಗೆ ಅದು ಯಾಕೋ ಇದಾಗ್ಲಿಲ್ಲ. ಆದ್ರೂ ಕೂಡ ಪ್ರಜಾಕೀಯ ಅಂತ ಅಂದಾಗ ನನ್ಗೇನೋ ಒಂದು ಫೀಲ್ ಆಗ್ತಾ ಇದೆ. ನಾನು ಇಡ್ತೀನಿ ಅದು ಈ ವ್ಯವಸ್ಥೆಯಲ್ಲಿ, ಆ ಮುಂದಿನ ವ್ಯವಸ್ಥೆಯ ಬಗ್ಗೆ ಅವನಿಗೆ ಅರಿವು ಆಗ್ಬೇಕು. ನಾನು ಆತನಿಗೆ ಏನು ಇದನ್ನ ಹೇಳಲ್ಲ, ನಾನು ನಿನ್ಗೆ ಈ ರೀತಿ ಇಟ್ಟಿದ್ದೀನಿ ಅಥವಾ ನಾನು ಹೆಸರು ಮಾಡ್ಬೇಕು ಅನ್ನೋ ಉದ್ದೇಶಕ್ಕಂತೂ ನಾನು ಮಾಡಿಲ್ಲ. ಅವನು ಈ ವ್ಯವಸ್ಥೆ ಯಾಕೆ ಇದನ್ನ ಇಟ್ಟಿದ್ದಾರೆ ಅಂತ ಅವನಿಗೆ ಒಂದಲ್ಲ ಒಂದಿನ ಅರ್ಥ ಆಗತ್ತೆ. ನಾನು ಏನಕ್ಕೆ ಅದನ್ನ ಇಟ್ಟೆ ಅನ್ನೋದು ನಾನು ಹೇಳೋದು ಬೇಕಾಗಿಲ್ಲ. ಆಪೋಸ್ ಆದ್ರು, ತುಂಬಾ ಜನ ಆದ್ರು, ಈಗಲೂ ಕೂಡ ಅದನ್ನೇ ಹೇಳ್ತಾರೆ, ರಾಜಕೀಯ ಪಕ್ಷದ ಹೆಸರು ಇಟ್ಟಿದೀಯಾ, ಬೇರೆಯವ್ರು ಯಾಕೆ ರಾಜಕೀಯ ಪಕ್ಷದ ಇಟ್ಟಿಲ್ಲ, ಅದನ್ನ ಪಕ್ಷ ಅಂತ ನೀವ್ ಯಾಕೆ ನೋಡ್ತಾ ಇದ್ದೀರಾ? ನಾನ್ ನೋಡ್ತಿಲ್ಲ, ಅದನ್ನ ಪಕ್ಷ ಅಂತ ನೋಡ್ತಿಲ್ಲ. ಅದೊಂದು ತತ್ವ. ಅದನ್ನ ನೀವು ಪಕ್ಷವಾಗಿ ನೀವು ನೋಡಿದ್ರೆ ನಿಮ್ಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಾಣ್ತಾ ಇದೆ. ನನ್ಗೆ ಅದ್ರಲ್ಲಿ ಸತ್ಯ ಕಾಣ್ತಾ ಇದೆ, ಪ್ರಾಮಾಣಿಕ ಕಾಣ್ತಿದೆ, ನಿಷ್ಠೆ ಕಾಣ್ತಾ ಇದೆ. ನಾನು ಅದನ್ನ ಬೇರೆ ರೀತಿನೇ ನೋಡ್ತಾ ಇದ್ದೀನಿ. ನೀವು ನೋಡ್ತಿರೋ ರೀತಿ ಬೇರೆ, ನಾನ್ ನೋಡ್ತಿರೋ ರೀತಿ ಬೇರೆ. ನನ್ನ ಮಗ ಮುಂದೆ ಬಂದಾಗ ಅವ್ನು ನೋಡೋ ರೀತಿ ಯಾವ ರೀತಿ ಇರುತ್ತೆ ನನಗೆ ಗೊತ್ತಿಲ್ಲ, ಮುಂದಿನ ನನಗೆ ಗೊತ್ತಿಲ್ಲ. ಅವ್ನು ಬೇರೆ ರೀತಿ ನೋಡಬಹುದು, ಒಂದೆಲ್ಲ ಒಂದಿನ ಅವ್ನಿಗೆ ಅನ್ಸುತ್ತೆ. ನೀವು ಉಪೇಂದ್ರ ಅವ್ರನ್ನ ಯಾವತ್ತಾದ್ರೂ ಭೇಟಿ ಮಾಡಿದ್ದೀರಾ? ಊರಿಗೆ ಬಂದಿದ್ರು, ಅರಹಳ್ಳಿ ಗ್ರಾಮಕ್ಕೆ ಚೇತನ್ ಕುಮಾರ್ ಅವರು ಇದಾದಾಗ ಆ ಟೈಮಲ್ಲಿ ಒಂದ್ಸರಿ ಭೇಟಿ ಮಾಡಿದ್ದೆ. ಅವ್ರಿಗೆ ನೇರವಾಗಿ ಏನಾದ್ರು ಒಂದು ಪ್ರಶ್ನೆ ಕೇಳ್ಬೇಕು ಅನ್ಸ್ತಿದೆ ಯಾವ್ದಾದ್ರು? ಇಲ್ಲ, ಅವರಿಂದ ಏನು ಕಲಿಯೋದಿದೆ, ಅವರಿಗೆ ಪ್ರಶ್ನೆ ಕೇಳೋದೇನು ಇಲ್ಲ. ಅವರಿಂದ ಕಲಿಬೇಕಂತಿರೋ ವಿಷಯದಲ್ಲಿ ಯಾವ್ದಾದ್ರು ಒಂದ್ 2-3 ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಅವರಿಂದ ಈಗ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಅವರಿಂದ. ನನಗ್ ಗೊತ್ತಿರೋ ಹಾಗೆ ಪ್ರಜಾಕೀಯ ನಾನು ಯಾವಾಗ ಅರ್ಥ ಮಾಡ್ಕೊಂಡು ನನ್ನ ಅಸ್ತಿತ್ವ ನಾನು ಏನು ಅನ್ನೋದು ನನಗೆ ಅವತ್ತು ಪ್ರಜಾಕೀಯದಿಂದ ಅರ್ಥವಾಗಿದೆ ಹೊರತು ನನಗೆ ಬೇರೆ ಯಾವ ವಿಶ್ವವಿದ್ಯಾಲಯ ನನಗೆ ಕಲಿಸ್ಕೊಟ್ಟಿಲ್ಲ. ಅದರಿಂದ ನಾನು ಏನು ಅನ್ನೋದು ನನಗೆ ಪ್ರಜಾಕೀಯದಿಂದ ಅರ್ಥ ಆಗಿದೆ. ಅದು ಅವರಿಂದ ಬಂದಿರೋದು. ಇಂಥ ಇನ್ನು ಸುಮಾರು ವಿಚಾರಗಳು ಅವರಲ್ಲಿದೆ. ಯಾವ್ದಾದ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಆಸಕ್ತಿ ಇದೆಯಾ? ಇಲ್ಲ, ನನಗೆ ಖಂಡಿತ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅನ್ನೋದು ಇಲ್ಲಿವರೆಗೂ ಯೋಚನೆ ಬಂದಿಲ್ಲ. ಬಟ್ ಪ್ರಜಾಕೀಯ ವಿಚಾರನ ಹಂಚ್ತೀನಿ. ನನಗೆ ಸಾಧ್ಯವಾದಷ್ಟು ಪ್ರಜಾಕೀಯ ಬೆಂಬಲಿಸಿ ನಾವು ಅಭ್ಯರ್ಥಿ ಆಗ್ತೀವನ್ನ ಬರೋವರಿಗೆ, ಪ್ರಜಾಕೀಯ ತತ್ವ ಅಳವಡಿಸ್ಕೊಂಡು ಪ್ರಾಮಾಣಿಕವಾಗಿ ಮಾಡ್ತೀವನ್ನೋರಿಗೆ ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ. ಅನಿವಾರ್ಯತೆ ನನಗೆ ಮಾಡ್ಬೇಕು ಅನ್ಸಿದ್ರೆ ಖಂಡಿತ ಮಾಡ್ತೀನಿ. ನಿಮ್ಗೆ ಪ್ರಜಾಕೀಯ ಅನ್ನೋ ತತ್ವ ಸಿದ್ಧಾಂತನ ಮೊದಲು ಎಲ್ಲಿ ಕೇಳಿದ್ರಿ, ಅದು ಹೇಗ್ ತಿಳಿ? ಪ್ರಜಾಕೀಯ ಉಪ್ಪಿ ಸರ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು. ಆ ಟೈಮಲ್ಲಿ ನಾನು ಮಾಧ್ಯಮದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅಷ್ಟು ಪರಿಚಯ ಇರಲಿಲ್ಲ, ಮತ್ತೆ ನಾನು ಕೂಡ ಲಿಂಕ್ ಅಲ್ಲಿ ಇರ್ಲಿಲ್ಲ. ಬಟ್ ಸ್ವಲ್ಪ ದಿನ ಆದ್ಮೇಲೆ ಉಪೇಂದ್ರ ಸರ್ ಅವರು ಪ್ರಜಾಕೀಯ ಅಂತ ನಾನು ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತೀನಿ ಈ ರೀತಿ ಗೊಂದಲಗಳಿದ್ದಾಗ, ನಾವು ಇವ್ರು ಯಾಕೆ ಬರ್ತಾರೆ, ಸುಮ್ಮನೆ ಎಲ್ರು ರಾಜಕೀಯ ಪಕ್ಷದವ್ರು ಮಾಡ್ದಂಗ್ ಬರ್ತಾರೆ, ಬಂದು ಇವ್ರು ಇನ್ನೊಂದು ಪಕ್ಷ ಮಾಡ್ತಾರ ಅನ್ನೋ ಕಲ್ಪನೆ ನಮ್ಮಲ್ಲಿ ಇತ್ತು. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವಾಗ ಈ ರೀತಿ ಒಂದು ವ್ಯವಸ್ಥೆ ಬರಬೇಕು, ಈ ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ಈ ರೀತಿ ಪ್ರಜಾಕೀಯವಾಗಿ ಬದಲಾಗಬೇಕು ಅಂತ ಯಾವಾಗ ಅಂದ್ರು, ಆವಾಗ ನಮ್ಮಲ್ಲಿ ಅದು ಸತ್ಯ ಅಂತ ಅನ್ಸಿ ಇನ್ಸ್ಪೈರ್ ಆದೆ. ನಾನು ಕೂಡ ಇನ್ಸ್ಪೈರ್ ಆದೆ. ಅವತ್ತಿಂದ ನಾನು ಪ್ರಜಾಕೀಯ ವಿಚಾರಗಳನ್ನ ಕಲೀಲಿಕ್ಕೆ ಪ್ರಯತ್ನ ಪಟ್ಟೆ. ನೋಡುಗರಲ್ಲಿ ಗೊಂದಲ ಇದೆ, ಇನ್ನು ಪ್ರಜಾಕೀಯ ಗೆಲ್ಲುತ್ತಾ ಸೋಲುತ್ತಾ, ಇವ್ರು ಹೀಗೆ ಇದ್ರೆ ಏನಾಗುತ್ತೆ ಅನ್ನೋ ಗೊಂದಲ ಇದೆ. ನಿಮ್ಮಲ್ಲಿ ಆ ಗೊಂದಲ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಪ್ರಜಾಕೀಯ ಗೆಲ್ಲುತ್ತೆ ಅನ್ನೋದಕ್ಕಿಂತ ಜನ ಗೆಲ್ಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ನಮಗೆ ಪ್ರಜಾಕೀಯ ಜನರು ವಿಚಾರವಂತರ ಆದ್ರೆ ಅದೇ ಪ್ರಜಾಕೀಯ. ಇಲ್ಲಿ ದಯವಿಟ್ಟು ಪಕ್ಷ ಅಂತ ಯಾವತ್ತೂ ನೋಡಕ್ ಹೋಗ್ಬಿಡ್ರಿ, ಅದೊಂದು ತತ್ವ ಅಷ್ಟೇ. ಜನ ಗೆದ್ರೆ ಪ್ರಜಾಕೀಯ ಗೆಲ್ಲತ್ತೆ. ಪ್ರಜಾಕೀಯ ಇಷ್ಟು ಸೈಲೆಂಟ್ ಆಗಿದ್ರೆ ಜನಕ್ಕೆ ಗೊತ್ತಾಗುತ್ತಾ? ಪ್ರಜಾಕೀಯ ಸೈಲೆಂಟ್ ಆಗಿಲ್ಲ. ನೀವು ರಾಜಕೀಯದಲ್ಲಿದ್ದು ಪ್ರಜಾಕೀಯದ ರಭಸ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ಕೊಳ್ತೀನಿ ನಾನು. ಇಲ್ಲಿ ನಾವು ಕುಂತಿದೀವಲ್ಲ, ಈ ಗಾಳಿ ನಮಗೆ ಇವಾಗ
ನೋಡುವಾಗ ಅದು ಯಾವ ರೀತಿ ಅನಿಸ್ತಿದೆ, ಸ್ವಲ್ಪ ಮಟ್ಟಿಗೆ ಕಾಣ್ತಿದೆ. ಇದೇ ನೀವು ಒಂದು ವೆಹಿಕಲ್ ಅಲ್ಲಿ ಹೋಗಿ ಆ ಗಾಳಿ ಬರೋ ರಭಸ ನಿಮಗೆ ಗೊತ್ತಾಗತ್ತೆ. ಅಂದ್ರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ನಿಮಗೆ ಇರ್ಬೇಕಷ್ಟೇ. ಪ್ರಜಾಕೀಯ ಸೈಲೆಂಟ್ ಆಗಿಲ್ಲ, ಅದ್ರ ಕೆಲಸ ಅದು ತನಗ್ ತಾನೇ ಪ್ರಕೃತಿ ದತ್ತವಾಗಿ ಮಾಡ್ತಾನೆ ಇದೆ. ಅದು ರಾಜಕಾರಣಿಗಳು ಬದಲಾಗ್ಬೇಕಾ, ಜನಗಳು ಬದಲಾಗ್ಬೇಕು? ಅಲ್ಲ, ಜನ ಬದಲಾಗ್ಬೇಕು. ರಾಜಕಾರಣಿಗಳು ಜನಗಳೇ ಅಲ್ವಾ? ಅವರು ಬದಲಾಗ್ತಾರೆ ಅನ್ಸುತ್ತೆ ರಾಜಕಾರಣಿಗಳು. ಅದು ಅವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ರಾಜಕೀಯದಲ್ಲಿರೋ ರಾಜಕಾರಣಿಗಳು 100% ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ, ಅದು ಅವ್ರು ಮಾಡ್ತಿಲ್ಲ ಅಂತಾನೆ ಅಲ್ವಾ ನಾವು ಪ್ರಜಾಕೀಯದಲ್ಲಿ ಸಪೋರ್ಟ್ ಮಾಡ್ತಾ ಇರೋದು. ನೀವು ಜನ ಕಿವಿ ಮಾತು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲ ನಮ್ಮಲ್ಲೇ ಇದೆ. ನಾನು ಕೂಡ ಜನನೇ. ಎಲ್ಲ ನಮ್ಮ ಒಳ್ಳೇದು ಕೆಟ್ಟದ್ದು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಪ್ರತಿಯೊಂದು ನಮ್ಮಲ್ಲೇ ಇದೆ. ನಮ್ಮಲ್ಲೇ ಎಲ್ಲ ಇಟ್ಕೊಂಡು ನಾವು ಇನ್ನೊಬ್ರಲ್ಲಿ ನೋಡೋದು ತಪ್ಪು. ಅದು ನಿಮ್ಮ ಅರಿವಿಗೆ ಬರ್ಲಿ, ಒಳ್ಳೇದನ್ನ ಯೋಚನೆ ಮಾಡಿ ಒಳ್ಳೇದಾಗ್ಲಿ.